ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕವಿತಾ ಶ್ರೀಧರ್. ವೆಲ್ಕಮ್ ಟು ಮೈ ಬ್ಲಾಗ್ ಶ್ರೀ ಕವಿ ಬ್ಲಾಗ್ಸ್ ಕನ್ನಡ. ನಾನು ಇವತ್ತು ಕಿಚಡಿ ರೈಸ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತಿದ್ದೀನಿ. ಮೊದಲಿಗೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಾಗೂ 2 ರಿಂದ 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ. ಮತ್ತು ಸ್ವಲ್ಪ ಹೆಸರು ಬೇಳೆನ ತೊಗೋಬೇಕು. ಮತ್ತು ಇನ್ನೊಂದು ಪ್ಲೇಟಲ್ಲಿ ಮಸಾಲ ಪದಾರ್ಥಗಳಾದಂತಹ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಮತ್ತು ಹಸಿರು ಮೆಣಸಿಕಾಯಿ, ಒಣಮೆಣ್ಸಿಕಾಯಿ ತೊಗೋಬೇಕಾಗುತ್ತೆ. ಸೇಮ್ ಟು ಸೇಮ್ ನಾವು ಯಾವ ರೀತಿ ಬಾತ್ಗೆ ಹಾಕ್ತೀವಿ ಅದೇ ರೀತಿಯೇ ಈಗ ಅದೆಲ್ಲ ಮಸಾಲ ಪದಾರ್ಥಗಳು ಅಂದರೆ ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿಕಾಯಿ ಮತ್ತು ಜೀರಿಗೆ, ಮೆಣಸು. ಅಂದರೆ ಬಾತಿಗೆ ಜೀರಿಗೆ ಮೆಣಸು ಹಾಕಲ್ಲ, ಬಟ್ ನಾವು ಇದಕ್ಕೆ ಜೀರಿಗೆ ಮೆಣಸನ್ನ ಹಾಕೋತೀವಿ. ಜೀರಿಗೆ, ಮೆಣಸು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಒಂದು ಸಣ್ಣದಾಗಿ ಪೇಸ್ಟಾಗಿ ತಯಾರು ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನೋಡಿ, ಈ ರೀತಿ ಪೇಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಕಿಚಡಿ ರೈಸ್ನ ಮಾಡುವಂಥ ಒಂದು ಪಾತ್ರೆಯನ್ನು ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಫಸ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದು ಬಾಡಿಸಿದ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಅದು ಕೂಡ ನಮಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರೋ ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಈರುಳ್ಳಿ ಮಸಾಲೆನೇ, ಯಾಕೆಂದರೆ ಈರುಳ್ಳಿ ಮಸಾಲೆನೇ ತುಂಬ ಬೇಕಾಗಿರೋದು. ಅದಕ್ಕೆ ನಾನು ಜಾಸ್ತಿ ಈರುಳ್ಳಿ ಮತ್ತು ಟೊಮೊಟೊನ ಯೂಸ್ ಮಾಡ್ತಿದ್ದೀನಿ. ನೀವು ಯಾವುದೇ ಪದಾರ್ಥನ ಈರುಳ್ಳಿ ಟೊಮೊಟೊ ಹಾಕಿ ಮಾಡಿದ್ರೇ ಅದು ನೀಟಾಗಿ ಬರೋದು, ಟೇಸ್ಟಿಯಾಗಿ ಬರೋದು. ಸೊ ಅದಕ್ಕೋಸ್ಕರ ನೋಡಿ, ಈಗ ಈರುಳ್ಳಿ ಬಾಡಿದ ನಂತರ ನಾನು ಹೆಸರು ಬೇಳೆನ ಹಾಕೋತಿದ್ದೀನಿ. ನಾವು ಫಸ್ಟೇ ಹಾಕೋಬೋದಿತ್ತು, ಬಟ್ ಯಾಕೆ ಹಾಕಿಲ್ಲ ಅಂದರೆ ನಾವು ಎಣ್ಣೆ ಕಾದಾಗಲೇ ಫಸ್ಟೇ ಹಾಕ್ಬಿಟ್ರೆ ಅದು ತುಂಬ ಸೀದೋಗಿ ಕಪ್ಪು ಬಣ್ಣಕ್ಕೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಈರುಳ್ಳಿ ಜೊತೆಲೇ ಬಾಡಿಸ್ಕೊಳ್ಳೋದಕ್ಕೋಸ್ಕರ ಹಾಕೋತಿದ್ದೀನಿ. ಈಗ ಈ ರೀತಿ ಬಾಡಿಸೋದ್ರಿಂದ ಅದು ಒಂದು ನೀಟ್ ಲೆವೆಲಿಗೆ ಬರುತ್ತೆ. ತುಂಬ ಬ್ರೌನ್ ಕಲರು ಆಗೋಲ್ಲ ಅಥವಾ ಬೇಯದೇ ಇರೋ ರೀತಿಯೂ ಆಗೋಲ್ಲ, ಮೀಡಿಯಮ್ ರೇಂಜಲ್ಲಿ ಬೇಯುತ್ತೆ. ಈಗ ಇದಕ್ಕೆ ನಾನು ಕಟ್ ಮಾಡಿರುವಂತಹ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಿದ್ದೀನಿ. ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟೇ ಬೇಕಾಗಿರೋದು. ನೋಡಿ, ನಾನು ಮಸಾಲೆಗೆ ಬರೀ ಫ್ರೈ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ ಮತ್ತು ಹೆಸರುಬೇಳೆ, ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. ಮಸಾಲೆಗಳನ್ನ ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಕಿಚಡಿ ರೈಸ್ ಮಾಡಬಹುದು. ಈಗ ನೋಡಿ, ಪೇಸ್ಟ್ ಮಾಡ್ಕೊಂಡಿರುವಂತಹ ಪೇಸ್ಟ್ನು ಕೂಡ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಆ್ಯಸ್ ಯೂಶ್ವಲ್ ಇದನ್ನು ಕೂಡ ನಾವು ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡಿಕೊಂಡು ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡ್ರೆ ಮುಗೀತು. ಉಪ್ಪನ್ನ ಸೇರಿಸ್ಕೊಂಡು ಅಕ್ಕಿ ತುಂಬಿ ತೊಳೆದಿರುವಂತಹ ಅಕ್ಕಿನ ತುಂಬಿ ಒಂದು 10 ನಿಮಿಷ ನೀಟಾಗಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ನಂತರ ಲೋ ಫ್ಲೇಮ್ಗೆ ಹಾಕಿ ಬೇಯಿಸ್ಕೊಂಡ್ರೆ ಕಿಚಡಿ ರೈಸ್ ಈಸಿಯಾಗಿ ಪ್ರಿಪೇರ್ ಆಗುತ್ತೆ. ಫಸ್ಟ್ ಟಿಪ್ಸ್ ಬಂದು ಇದು ಹಾಕಿದ ನೀರು ಕುದಿದ ನಂತರ ಮಾತ್ರ ಅಕ್ಕಿ ತುಂಬಬೇಕು. ನೋಡಿ, ಈ ರೀತಿ ಕುದಿ ಬಂದ ನಂತರ ಮತ್ತು 1 ಗ್ಲಾಸ್ ಅಕ್ಕಿಗೆ ಯಾವಾಗಲೂ ನಾವು 2 ಗ್ಲಾಸ್ ನೀರು ಮಾತ್ರ ಹಾಕಿ ಸೇರಿಸ್ಬೇಕು. ಇಲ್ಲ ಅಂದರೆ ಅನ್ನ ತುಂಬ ಗಂಜಿ ಥರ ಆಗೋದಕ್ಕೆ ಹಾಕೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕುದಿ ಬಂದ ನಂತರ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇದು ಕುದಿ ಬಂದುದು ನೋಡಿ ಸ್ವಲ್ಪ ಈ ರೀತಿ ಆದ ನಂತರ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿ. ನಿಮಗೆ ಕಾಯಿ ಚಟ್ನಿ ಮಾಡೋದಕ್ಕೆ ಆಗಲ್ಲ, ಲೇಟ್ ಆಗುತ್ತೆ ಅಂತಂದರೆ ಸ್ವಲ್ಪ ಮೊಸರು, ಅದಕ್ಕೊಂದು 1 ಈರುಳ್ಳಿ ಅಥವಾ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಅದನ್ನು ಸೈಡ್ ಡಿಶ್ ಆಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಉದುರಾಗಿದೆ. ಈ ರೀತಿಯಾಗಿ ರೆಡಿಯಾಗುತ್ತೆ ನಮ್ಮ ಕಿಚಡಿ ರೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.